ಹೇಳು ಅರ್ಪಿತಾ. ಸರ್, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನು? ರಂಜಿತ್ ಸಾಕ್ಷಿ ದೂರ ಆಗೋಗ್ಬಿಟ್ಟ? ರಂಜಿತ್ ನನ್ನ ಮನೆಗೆ ವಾಪಸ್ ಬಂದ್ಬಿಡ್ತಾನ? ಬರ್ತಾನೆ, ಬಂದೇ ಬರ್ತಾನೆ. ಆದಿತ್ಯಂಗೂ ರಂಜಿತ್ಗೂ ಮಧ್ಯ ಬೆಂಕಿ ಹಚ್ಚೋ ಕೆಲಸನ ಶುರು ಮಾಡಿದ್ದೀನಿ. ಇನ್ಸ್ಟಾಲ್ಮೆಂಟ್ ಹಣನ ನಿರೋಷನ್ ಕೊಟ್ಬಿಡು ಅಂತ ಸಾಕ್ಷಿ ಕೈ ಕೊಟ್ಟು ಹೋಗಿದ್ದ ರಂಜಿತ್. ಆದ್ರೆ ನಾನು ಆ ಹಣನ ಕದ್ಕೊಂಡು ಬಂದಿದ್ದೀನಿ. ಓಹೋ, ಆಗ ಸಾಕ್ಷಿ ರಂಜಿತ್ ಮಧ್ಯೆ ವಿರಸ ಬರುತ್ತೆ. ಆದಿತ್ಯ ರಂಜಿತ್ಗೂ ಒಳ್ಳೆ ಫೈಟ್ ಆಗುತ್ತೆ. ರಂಜಿತ್ ಪರವಾಗಿ ಆಗ ನಾನು ಎಂಟ್ರಿ ಕೊಡ್ತೀನಿ. ಆದಿತ್ಯ ಬಂದು ತನ್ನ ತಂಗಿನ ಕರ್ಕೊಂಡು ಹೋಗ್ತಾನೆ. ನನ್ನ ಮಗ ನನ್ನ ಮನೆಗೆ ವಾಪಸ್ ಬರ್ತಾನೆ. ವೆರಿ ಗುಡ್. ನಾನು ಬೆಂಕಿ ಹಚ್ಚೋ ಕೆಲಸನೇನೋ ಮಾಡಿದ್ದೀನಿ. ಆದ್ರೆ ಆ ಸೂರ್ಯ ಮಧ್ಯ ಬಂದ್ರೆ? ಸೂರ್ಯ ಎಂಟ್ರಿ ಆಗೋ ಹೊತ್ತಿಗೆ ಹನುಮಂತ ಇಡೀ ಲಂಕೆಗೆ ಬೆಂಕಿ ಇಟ್ನಲ್ಲ, ಹಾಗೆ ಎಲ್ಲಾ ಕಡೆಗೂ ಬೆಂಕಿ ಹರಡೋ ಹಾಗೆ ಮಾಡೋದು. ಸೂರ್ಯ ಬೆಂಕಿ ಆರ್ಸೋದಿರ್ಲಿ, ಬೂದಿ ಕೂಡ ಅವನ ಕೈಗೆ ಸಿಗದಿರೋ ಹಾಗೆ ನಾನು ಮಾಡ್ತೀನಿ. ಅದಕ್ಕೆ ರಂಜಿತ್ ಅವಕಾಶ ಮಾಡ್ಕೊಡ್ತಾನ? ನನ್ನ ಮಗ ರಂಜಿತ್ ಮಹಾ ಸ್ವಾಭಿಮಾನಿ. ಅವನ ಸ್ವಾಭಿಮಾನಕ್ಕೆ ಸ್ವಲ್ಪ ಪೆಟ್ಟು ಬಿದ್ದರೂ ಅವನಲ್ಲಿರೋದಕ್ಕೆ ಇಷ್ಟಪಡಲ್ಲ. ರಂಜಿತ್ಗೆ ಇನ್ನೂ ವಿಷಯ ಗೊತ್ತಿಲ್ಲ. ಅವನ್ ಮನೆಗೆ ಬಂದ್ಮೇಲೆ ಈ ವಿಷಯ ಗೊತ್ತಾಗಿ ಏನ್ ಹೇಳ್ತಾನೆ ಅಂತ ತಿಳ್ಕೊಂಡು ಮತ್ತೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಸಾಕ್ಷಿ, ರಂಜಿತ್ ಬರ್ಲಿ ಇವತ್ತು ಮನೆಗೆ. ನಿನಗಿದೆ ಮಾರಿ ಹಬ್ಬ. ಅದಿ ಬೇಟ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಇದೇನ್ ಚಾಚಾ, ಶೋರೂಮ್ ಓನರ್ ಆಗಿ ಇಂಥ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀರಲ್ಲ? ಹೋಗಿ ಒಳ್ಳೆ ಡ್ರೆಸ್ ಹಾಕೊಂಡ್ಬನ್ನಿ. ಅದು ಅದಿ ಬೇಟ, ನನಗೆ ಒಳ್ಳೆ ಡ್ರೆಸ್ ಅಂತ ಏನಿಲ್ಲ. ನಾನು ಅಂಗಡಿಗೆ ಹೋಗುವಾಗ ಇದೇ ಡ್ರೆಸ್ ಹಾಕೊಳ್ಳೋದು, ಇದೇ ಸಾಕಲ್ಲ. ನೀವು ಈ ರೀತಿ ಶೋರೂಮ್ಗೆ ಹೋದ್ರೆ ನಿಮ್ಮನ್ನ ಓನರ್ ಅನ್ಕೊಳ್ಳಲ್ಲ, ಅಲ್ಲಿ ಕೆಲಸ ಮಾಡೋನು ಅನ್ಕೊಂತಾರೆ. ಅದಕ್ಕೆ ಹೇಳ್ತಿರೋದು ಒಳ್ಳೆ ಡ್ರೆಸ್ ಹಾಕೊಂಡು ಹೋಗಿ. ಬೇಟ, ಡ್ರೆಸ್ನಾಗೆ ಏನೈತೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ಇದೇ ಸಾಕು. ಇದು ನನಗೂ ಗೊತ್ತು ಚಾಚಾ, ಆದರೆ ಈಗಿನ ಕಾಲದಲ್ಲಿ ಕೆಲಸ ಮಾಡೋರ್ಗಾಗ್ಲಿ ಒಳ್ಳೆ ಮನುಷ್ಯರಿಗಾಗಿ ಬೆಲೆ ಕೊಡಲ್ಲ, ಬಟ್ಟೆಗೆ ಬೆಲೆ ಕೊಡ್ತಾರೆ. ನಿಮ್ಮ ಹತ್ರ ಒಳ್ಳೆ ಡ್ರೆಸ್ ಇಲ್ಲ ಅಂದ್ರೆ ಏನಾಯ್ತು? ನನ್ನ ಹತ್ರ ಇದೆಯಲ್ಲ, ಹೋಗಿ ಹಾಕೊಂಬನ್ನಿ. ಹೋಗಿ ಬೇಟಾ, ಹೋಗಿ ಚಾಚಾ, ಹಾಕೊಂಬನ್ನಿ. ಹೋಗಿ ಹೋಗಿ ಚಾಚಾ, ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ. ಇವತ್ತು ನಾನೇ ನಿಮ್ಮನ್ನ ಶೋರೂಮ್ ಹತ್ರ ಡ್ರಾಪ್ ಮಾಡ್ತೀನಿ. ಅದು ಬೇಟ, ನೀನು ನನ್ನನ್ನು ಡ್ರಾಪ್ ಮಾಡ್ತಿ? ಬೇಡ ಬೇಟ, ಹೆಂಗಿದ್ರು ಒಂದು ಸೈಕಲ್ ಐತಲ್ಲ, ನಾನು ಸೈಕಲ್ನಾಗೆ ಹೋಗ್ತೀನಿ. ಆಗಲ್ಲ ಚಾಚಾ, ಯಾಕೋ ಮನಸ್ಸು ಸರಿ ಇಲ್ಲ. ಅದಕ್ಕೆ ಶಿಶುವಿಹಾರ ಹತ್ರ ಹೊರಟಿದ್ದೀನಿ. ಹೋಗ್ತಾ ದಾರಿಲಿ ನಿಮ್ಮನ್ನ ಡ್ರಾಪ್ ಮಾಡೋಗ್ತೀನಿ. ಹೇಗಿದ್ರು ನಿಮ್ಮ ಶೋರೂಮ್ ನೋಡ್ದಂಗೆ ಆಗುತ್ತೆ. ಏನು ಮಾಡೋದು ಈಗ? ಆದರೆ ನನಗೆ ಶೋರೂಮ್ಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಬಂದು ಶೋರೂಮ್ ತೋರಿಸಂದ್ರೆ ಏನು ಮಾಡಲಿ ನಾನು? ಏನು ಮಾಡೋದು ಈಗ? ಹೇಳಿ ಚಾಚಾ. ರೋಷ ಬೇಟಿ, ನನಗೆ ಎಂತ ಇಕ್ಕಟ್ನಾಗೆ ಸಿಗಿಸ್ಬಿಟ್ಟೆ ನೀನು. ಯಾಕೆ ಚಾಚಾ, ಏನಾಯ್ತು? ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಆದಿ ನನಗೆ ಶೋರೂಮ್ಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ಅಲ್ಲಿಗೆ ಬಂದು ಶೋರೂಮ್ ತೋರಿಸಿಂದೆ ನಾನು ಏನು ಮಾಡಲಿ ಬೇಟಿ? ಹೌದಾ? ಸರಿ ಚಾಚಾ, ನಾನು ಈಗಲೇ ಆದಿತ್ಯಂಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ನೀವೇನು ಗಾಬರಿ ಆಗಬೇಡಿ. ಆಯ್ತು ಬೇಟಿ, ಬೇಗ ಫೋನ್ ಮಾಡು. ನಾನು ಅಂಗಡಿಗೆ ಹೋಗಕ್ಕೆ ಲೇಟ್ ಆಗ್ತದೆ. ಸರಿ ಚಾಚಾ. ಅದಕ್ಕೆ ಏನು ಹೇಳಿ? ಏನಾದರೂ ಹೇಳಿ ಇಲ್ಲಿಗೆ ಬರೋದು ಮಾಡಬೇಕಲ್ವಾ? ಎಲ್ಲೇ ಇದೆಯಾ? ಅದು ನಾನು ಶಿಶುವಿಹಾರಕ್ಕೆ ಸ್ವಲ್ಪ ಐಟಮ್ ತಗೋಬೇಕಿತ್ತೆ ಕಣೋ, ಅದಕ್ಕೆ ಬಂದೆ. ಇಲ್ಲ ಅಂತ ಹೇಳಿದೆ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಸರಿ, ಅದೇನು ಹೇಳು.
ಅದೇ ಪರ್ಸ್ನಲ್ಲಿ ದುಡ್ಡಿದೆ ಅನ್ಕೊಂಡು ATM ಕಾರ್ಡ್ನ ತರದೇ ಮರ್ತ್ಬಿಟ್ಟೆ ಕಣೋ. ಪ್ಲೀಸ್ ಕಣೋ, ನಂಗೆ ಸ್ವಲ್ಪ ದುಡ್ಡು ಬೇಕು, ತಂದ್ಕೊಡಕ್ಕಾಗತ್ತಾ? ಈಗ್ಲಾ? ನಾನು ನದಿ ಚಾಚನ ಶೋರೂಮ್ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಕೆಲಸ ಮಾಡ್ತೀನಿ, ಅವನ್ನ ಡ್ರಾಪ್ ಮಾಡಿ ಅಲ್ಲಿಗೆ ಬರ್ತೀನಿ, ಸರಿನಾ? ಅಯ್ಯೋ ಪ್ಲೀಸ್ ಕಣೋ, ಚಾಚಾ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ನಾನು ಐಟಮ್ ಎಲ್ಲ ತಗೊಂಡು ದುಡ್ಡು ಇಲ್ಲದೆ ಕಾಯ್ತಾ ಇದ್ದೀನಿ. ಪ್ಲೀಸ್ ಅದೇ ಬೇಗ ಬಾ. ಸರಿ, ಬರ್ತೀನಿ. ನೀನೀಗ ಎಲ್ಲಿದ್ಯಾ? ಅಭಿ ಬೇಟ, ಹೆಂಗೈತೆ ಡ್ರೆಸ್ಸು? ಚೆನ್ನಾಗಿ ಕಾಣಿಸ್ತೀನಿ. ಓ, ಸೂಪರ್ ಆಗಿ ಕಾಣಿಸ್ತಾ ಇರ ಚಾಚಾ. ಚಾಚಾ, ನಿರೋಷ ದುಡ್ಡನ್ನ ಮನೇಲೆ ಬಿಟ್ಟಿದ್ದಾಳಂತೆ, ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಚಾಚಾ, ಬೇಜಾರಾಗಲ್ಲ ಅಂದ್ರೆ ಇವತ್ತೊಂದಿನ ಸೈಕಲ್ ಹೋಗಿ ಬರ್ತೀರಾ? ಆಯ್ತು ಬೇಟ, ನಾನು ಸೈಕಲ್ನಾಗೆ ಹೋಗ್ಬೋದು. ನೀನು ಹೋಗ. ಸಾಕ್ಷಿ, 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 ದುಡ್ಡು ಸಿಕ್ತಾ? ಅಲ್ಲ ಸಾಕ್ಷಿ, ಮನೇಲಿ ಒಬ್ಬರೇ ಇದ್ದಾಗ ಯಾರಾದ್ರೂ ಬೀದಿ ಬಾಗಿಲು ತೆಗೆದಿರ್ತಾರ? ಏನಿದು? ಇದನ್ನ ಮಾರಿದ್ರೆ ಒಂದ್ 45,000 ಬರ್ಬೋದು. ಇದನ್ನ ಮಾರಿ ದುಡ್ಡಲ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಬಿಡಿ. ಇವತ್ತು ಬಳೆ ಕೊಡ್ತಾ ಇದೀಯಾ, ನಾಳೆ ಮತ್ತೆ ದುಡ್ಡು ಕಳ್ಕೊತೀಯ, ಅವಾಗ ಏನ್ ಕೊಡ್ತೀಯ? ಹೀಗೆ ಕೊಡ್ತಾ ಹೋದ್ರೆ ಏನ್ ಉಳಿಯುತ್ತೆ? ಏನು ಉಳಿಯಲ್ಲ ಸಾಕ್ಷಿ. ಹಣದ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಬೆಳೆಸ್ಕೋಬೇಕಲ್ವಾ? ಕಷ್ಟಪಟ್ಟು ದುಡ್ದಿದ್ದ ದುಡ್ಡು ಕಳ್ಕೊಳ್ದೇ ಇರೋ ಹಾಗೆ ಕಾಪಾಡ್ಕೋಬೇಕಲ್ವಾ? ನಾನೇನ್ ಬೇಕು ಅಂತ ಮಾಡ್ಲಿ? ಯಾರು ಬೇಕು ಅಂತ ಮಾಡಲ್ಲ ಸಾಕ್ಷಿ. ಇವಾಗ ಕಳೆದು ಹೋಯ್ತಾ 1 ಲಕ್ಷ. ಸಾರಿ, ಈ ದುಡ್ಡಿಗೆ ಏನ್ ಮಾಡ್ತೀರಾ? ನನ್ನ ಫ್ರೆಂಡ್ ಹೇಳಿದ್ದೀನಿ, ನಾಳೆ ನೋಡೋಣ ಅಂತ ಹೇಳಿದಾನೆ. ಅಕಸ್ಮಾತ್ ಕೊಡ್ದೆ ಹೋದ್ರೆ? ಇನ್ನೇನ್ ಮಾಡಕ್ಕಾಗತ್ತೆ, ಬೇರೆ ಯಾರನ್ನಾದ್ರೂ ಕೇಳಬೇಕು. ಯಾಕಂದ್ರೆ ಕಂತು ಕಟ್ಟೋದಕ್ಕೆ ನಾಳೆನೇ ಕೊನೆ ದಿವಸ. ಕಟ್ಟದೆ ಹೋದ್ರೆ ಪಾಪ ನಿರೋಷ ಕೆಟ್ಟ ಹೆಸರು. ನನ್ನಿಂದ ನಿಮ್ಗೆಷ್ಟು ಕಷ್ಟ ಅಲ್ವಾ? ಕಷ್ಟಪಡೋಕೆ ಹೆದರ್ತಿಲ್ಲ ಸಾಕ್ಷಿ, ಅನ್ಯಾಯವಾಗಿ ದುಡ್ಡು ಹೋಯ್ತಲ್ಲ ಅಂತ ಬೇಸರ. ಯಾರೋ ಸೇಲ್ಸ್ ನೋಡ್ ಬಂದಿರ್ಬೇಕು, ದುಡ್ಡು ನೋಡಿರ್ತಾರೆ, ಸಿಕ್ಕಿದ್ದೆ ಚಾನ್ಸ್ ಅಂತ. ಸೇಲ್ಸ್ನವರು ಕಷ್ಟಪಟ್ಟು ದುಡಿಯೋರು, ಕಳ್ತನ ಕಿಳಿಯೋರಲ್ಲ ಸಾಕ್ಷಿ. ಅಂದ್ರೆ ದುಡ್ಡನ್ನ ಯಾರು ತಗೊಂಡಿರ್ಬೋದು ಅಂತ ನಿಮ್ ಮಾತಿನ ಅರ್ಥ? ಅರ್ಪಿತಾ, ನನ್ಗೆ ಯಾಕೋ ಅರ್ಪಿತಾ ಮೇಲೆ ಅನುಮಾನ ಸಾಕ್ಷಿ. ಅವರು ಮನೇಲೇ ಇರ್ಲಿಲ್ಲ ರಂಜಿತ್, ದೇವಸ್ಥಾನಕ್ಕೆ ಹೋಗಿದ್ರು. ಅಷ್ಟು ಸುಲಭ ಅಲ್ಲ ಹೆಂಗ್ಸು. ಹೋದವಳು ದುಡ್ಡುಗೋಸ್ಕರ ವಾಪಸ್ ಬಂದಿರ್ಬೋದು. ವಿನಾಕಾರಣ ಅವ್ರ ಮೇಲೆ ಅನುಮಾನ ಪಡಬಾರ್ದು. ನೀನು ಅಷ್ಟೇ, ಅವಶ್ಯಕತೆಗಿಂತ ಜಾಸ್ತಿ ಅವ್ರನ್ನ ನಂಬೇಡ. ಏನೇ ಶಾಪಿಂಗ್ ಅಂತ ಬಂದ್ಮೇಲೆ ಅಮೌಂಟ್ ನ ಮನೇಲೆ ಬಿಟ್ಟು ಬಂದಿದ್ದಲ್ಲ, ಸ್ವಲ್ಪನೂ ಬುದ್ಧಿ ಬೇಡವಾ? ಅದ್ ಹಾಗಲ್ಲ ಕಣೋ, ಪರ್ಸನಲ್ ATM ಕಾರ್ಡ್ ಇದೆ ಅನ್ಕೊಂಡ್ ಬಂದೆ, ಆದ್ರೆ ಅದ್ ನೋಡಿದ್ರೆ ಮಿಸ್ ಆಗಿದೆ. ಸರಿ ನೋಡ, ಥ್ಯಾಂಕ್ಸ್. ಏ ಗೂಬೆ, ಫೋನ್ ರಿಂಗ್ ಆಗ್ತಿದೆ, ಯಾರ್ದು ಅಂತ ರಿಸೀವ್ ಮಾಡು. ಅದು ನನ್ನ ಫ್ರೆಂಡ್
ಕಲ್ಪನದು. ಮತ್ತೆ ಫೋನ್ ರಿಸೀವ್ ಮಾಡು. ಹಾ ಸರಿ ಬಂದೆ. ಒಂದ್ ನಿಮಿಷ ಇರು. ನಿನ್ ಫ್ರೆಂಡ್ ತಾನೇ ಫೋನ್ ಮಾಡಿರೋದು, ಮತ್ತೇನ್ ಸಪ್ರೇಟಿಗೆ ಸೈಡ್ಗೆ ಹೋಗಿ ಮಾತಾಡೋದು? ನನ್ನಿಂದ ಏನಾದ್ರು ಮುಚ್ಚಿಡ್ತಿದ್ಯಾ? ಹಾಗೇನು ಇಲ್ಲಪ್ಪ, ಅದಕ್ಕೇನಂತೆ, ನಿನ್ನೆದ್ರಿಗೆ ಮಾತಾಡ್ತೀನಿ. ಏನ್ ಮಾಡ್ತಿದ್ಯಾ ಮಗಳೇ? ಈಗ ತಾನೇ ತಿಂಡಿ ತಿನ್ನಕ್ ಬಂದೆ ಕಣೆ ಕಲ್ಪನಾ. ಅದು ಶಿಶುವೇರಕ್ಕೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದಕ್ಕೆ ಹೊರಗೆ ಬಂದಿದ್ದೆ. ಓ, ಆದಿತ್ಯ ಅಲ್ಲೇ ಇದಾನ? ಓ ಕಣೆ ಕಲ್ಪನಾ. ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು, ಸಿಗ್ತೀಯಾ? ಹಾ ಸಿಗ್ತೀನಿ. ಇವಾಗ ನಾನು ಶಿಶುವೇರಕ್ಕೆ ಹೋಗ್ತಿದ್ದೀನಿ, ಆಮೇಲೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಸರಿ ಆದಿತ್ಯ, ನಿಮ್ ಮನೆಗೆ ಹೋಗಿರು, ನಾನು ಬರ್ತೀನಿ. ಒಂದ್ ನಿಮಿಷ ಇರು. ನೀನೀಗ ಶಿಶುವಿರಕ್ಕೆ ತಾನೇ ಹೋಗ್ತಿರೋದು? ನಂಗೂ ಮನೇಲಿ ಕೂತು ಬೋರು ಕಣೆ, ನಾನು ಜೊತೆ ಬರ್ತೇನೆ. ನೀನು ಬರ್ತೀಯಾ? ಯಾಕೆ? ನಾನು ಯಾವತ್ತೂ ನಿನ್ ಜೊತೆ ಶಿಶುವಿರಕ್ಕೆ ಬರ್ತಾ ಇರೋ ತರ ಮಾತಾಡ್ತಿದ್ದಲ್ಲ. ಅದು ಹಾಗಲ್ಲ ಕಣೋ. ಹಾ ಆದಿ, ನೀನ್ ನಂಗೊಂದು ಹೆಲ್ಪ್ ಮಾಡ್ತೀಯಾ? ನೀನ್ ಹೆಂಗಿದ್ರೆ ಫ್ರೀ ಇದೆಯಲ್ವಾ, ಹೋಗಿ ಕರೆಂಟ್ ಬಿಲ್ ಕಟ್ಬಿಟ್ಟು ಬರೋ, ನಾನು ಅಸಲ್ ಶಿಶುವೇರಕ್ಕೆ ಹೋಗಿ ಬರ್ತೀನಿ. ಸರಿ ಕೊಡು. ತಗೋ. ಬಾಯ್ ಅಂಕಲ್. ನಮಸ್ಕಾರ, ಕೂತ್ಕೊಳ್ಳಿ. ಏನು ವಿಷಯ? ಮೇಡಮ್, ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಮಹಿಳಾ ಸಂಘದ ವತಿಯಿಂದ ಇದೇ ತಿಂಗಳ 15ರಂದು ಆದರ್ಶ ದಂಪತಿಗಳ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅದಕ್ಕೆ ನೀವು ಸೂರ್ಯ ಸರ್ ಇಬ್ರು ಈ ವರ್ಷನೂ ಗೆಸ್ಟ್ ಆಗಿ ಬರಬೇಕು ಅಂತ ಕೇಳ್ತಾ ಇದ್ದೀನಿ ಮೇಡಮ್. ನನ್ನ ಮಾತಿಗೆ ಬೆಲೆ ಕೊಡಬೇಕು, ಇಲ್ಲ ಅಂದ್ರೆ ಅವನಿಗೆ ಈ ಮನೆಯಲ್ಲಿರೋದಕ್ಕೆ ಅವಕಾಶ ಕೊಡಲ್ಲ ನಾನು. ಸಾರಿ, ನನ್ನ ಡೇಟಲ್ಲಿ ಇರಲ್ಲ. ಇದೇನ್ ಮೇಡಮ್ ಈಗಂತ ಇದ್ದೀರಾ? ನಾವು ಆಗ್ಲೇ ಇನ್ವಿಟೇಷನ್ ಸಹ ಪ್ರಿಂಟ್ ಮಾಡಿಸಾಗಿದೆ, ನೀವು ನೋಡಿದ್ರೆ ಬರಲ್ಲ ಅಂತೀರಲ್ಲ. ಅಲ್ಲ ರೀ, ಇನ್ವಿಟೇಷನ್ ಪ್ರಿಂಟ್ಸ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಮಾತು ಕೇಳಬೇಕಲ್ವಾ ನೀವು? ನೀವೇ ಡಿಸೈಡ್ ಮಾಡಿಬಿಟ್ರೆ ಹೇಗೆ? ನಾವು ಮುಂಚೆ ಕೇಳ್ಕೊಂಡೆ ಡೇಟ್ ಫಿಕ್ಸ್ ಮಾಡಿರೋದು ಮೇಡಮ್. ಯಾರನ್ನು ಕೇಳಿದ್ರಿ ನೀವು? ನನ್ನೊಂದು ಮಾತು ಕೇಳಬೇಕಲ್ವಾ? ಮೇಡಮ್, ಸೂರ್ಯ ಸರ್ನ ಕೇಳಿದ್ಕೆ ಈ ಡೇಟ್ನಲ್ಲಿ ಫ್ರೀ ಇದ್ದೀವಿ, ಇಟ್ಕೊಳ್ಳಿ, ನಾವಿಬ್ರು ಬರ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ನೀವೀಗ ಹೇಳ್ತಿದ್ದೀರಲ್ಲ. ನಿಮಗೆ ಯಾರು ಡೇಟ್ ಕೊಟ್ಟರೋ ಅವರನ್ನೇ ಕರ್ಕೊಂಡು ಹೋಗಿ. ಸಾರಿ, ನಾನು ಬರೋದಕ್ಕಾಗಲ್ಲ. ಮೇಡಮ್, ಇದು ಆದರ್ಶ ದಂಪತಿಗಳ ಪ್ರೋಗ್ರಾಮು. ಇದರಲ್ಲಿ ನೀವಿಬ್ರು ಗೆಸ್ಟ್ ಆಗಿ ಬರಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ಏರಿಯಾದಲ್ಲಿ ಬೆಸ್ಟ್ ಕಪಲ್ಸ್ ಅಂದ್ರೆ ನೀವಿಬ್ರೇ. ಅದಕ್ಕೆ ಪ್ಲೀಸ್ ಬರಲ್ಲ ಅಂತ ಹೇಳ್ಬೇಡಿ ಮೇಡಮ್. ಸಾರಿ, ನಾನು ಆ ಡೇಟಲ್ಲಿ ಇರಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಆರ್ತಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವೇನು ಯೋಚನೆ ಮಾಡಬೇಡಿ, ಅವರಿಬ್ಬರನ್ನು ಕಳಿಸ್ಕೊಡ್ತೀನಿ. ಮೇಡಮ್, ನಾವು ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಅವ್ರೇನಾದ್ರೂ ಬಂದಿಲ್ಲ ಅಂದ್ರೆ ನಮ್ಮ ಫಂಕ್ಷನ್ ನಿಂತೋಗ್ಬಿಡುತ್ತೆ. ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ನಲ್ಲ, ಅವರಿಬ್ಬರನ್ನು ಕಳಿಸ್ಕೊಡೋ ಜವಾಬ್ದಾರಿ ನಂದು. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಬರ್ತೀವಿ ಮೇಡಮ್. ಹೋಗ್ಬಿಟ್ಟು. ಆದಿತ್ಯ ಈಗ ನಿಮ್ಮನೇಲಿ ಸೆಟ್ಲ್ ಆಗಿದಾನ? ಹೌದು, ನೀವು ಫೋನ್ ಮಾಡಿದಾಗೆಲ್ಲ ಅವ್ನು ಎಲ್ಲಿ ರಿಸೀವ್ ಮಾಡ್ಬಿಡ್ತಾನೋ ಅಂತ ಭಯ ಆಗುತ್ತೆ. ಬೇಸರ ಮಾಡ್ಕೋಬೇಡಮ್ಮ, ಆದಿತ್ಯನ ಹೇಗಾದ್ರೂ ಮಾಡಿ ಅಲ್ಲಿಂದ ಎತ್ತಂಗಡಿ ಮಾಡಿಸೋಣ. ಏನ್ ಹೇಳ್ತಾ ಇದ್ದೀರಾ ಡ್ಯಾಡ್? ಆದಿತ್ಯ ನಮ್ಮ ಮನೇಲಿದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅದು ಅಲ್ಲದೆ ಅವ್ನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅಯ್ಯೋ, ಅದು ನಾನು ಹಾಗಲ್ಲ ಹೇಳಿದ್ದು. ಆದಿತ್ಯ ಮನೆಯಲ್ಲಿದ್ದಾಗ ನೀನು ಫೋನ್ ರಿಸೀವ್ ಮಾಡಕ್ ಆಗಲ್ಲ ಅಂದ್ಯಲ್ಲ, ಅದಕ್ಕೆ ಬಾಯಿ ತಪ್ಪಿ ಹಾಗೆ ಹೇಳ್ಬಿಟ್ಟೆ. ನೀನ್ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ. ಸೀರಿಯಸ್ ಆಗಿ ತಗೋಬೇಕಾಗಿರೋದು ಇನ್ನು ಸಾಕಷ್ಟು ಇದೆ ಡ್ಯಾಡ್. ಆದ್ರೆ ಆದಿತ್ಯ ಮಾತ್ರ ನಿಮ್ ವಿಷಯದಲ್ಲಿ ಹಠ ಮಾಡ್ಕೊಂಡು ಕೂತಿದ್ದಾನೆ. ಅವನು ನಿಮ್ಮನ್ನ ನನ್ನ ತಂದೆ ಅಂತ ಒಪ್ಕೊಳ್ಳೋವರೆಗೂ ಈ ಮದ್ವೆ ಆಗಲ್ಲ. ನನಗಿವಾಗ ಅದೇ ಚಿಂತೆ ಇರೋದು ಡ್ಯಾಡ್. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಿದ್ಯಾ?
ಆದಿತ್ಯ ನನ್ನನ್ನ ನಿನ್ ತಂದೆ ಅಂತ ಒಪ್ಕೊಳ್ಳಲ್ಲ. ಅವನಿಗೆ ನನ್ನ ಮೇಲೆ ಸೇಡಿದೆ, ದ್ವೇಷ ಇದೆ, ಕೋಪ ಇದೆ. ಸೇಡ್ ಇರೋದ್ರಿಂದನೇ ಡ್ಯಾಡ್ ಅವನಿಗೆ ಹಠ ಮಾಡ್ಕೊಂಡು ಕೂತಿರೋದು. ಎಷ್ಟು ಹಠ ಮಾರಿ ಅಂದ್ರೆ ನಾವೇನಾದ್ರೂ ಅವ್ನ ವಿರುದ್ಧವಾಗಿ ಮಾತಾಡಿದ್ರೆ ನನ್ನ ಮದ್ವೆ ಆಗಲ್ಲ ಅಂತ ಹೇಳೋದಕ್ಕೂ ಅವನ್ ಹಿಂದೆ ಮುಂದೆ ನೋಡಲ್ಲ. ನನಗೂ ಅದೇ ಬೇಕಾಗಿರೋದು ನಿರೋಷ. ಆದಿತ್ಯ ನಿನ್ನ ಮದುವೆ ಆಗದೆ ಇರಲಿ ಅಂತ ತಾನೇ ನಿನಗೆ ಗೊತ್ತಿಲ್ಲದೆ ನಿನ್ನ ಮದುವೆ ನಿಲ್ಲೋದಕ್ಕೆ ನಾನೇ ನಿನ್ನ ತಂದೆ ಅಂತ ಹೇಳು ಅಂತ ಹೇಳಿದ್ದು. ಪಾಪ ನನ್ನ ಪ್ಲ್ಯಾನ್ ಗೊತ್ತಿಲ್ಲದೆ ಹೋಗಿ ಸೂರ್ಯನ ಹತ್ರ ಹೇಳಿದೆ. ಅದೇ ನಿನ್ನ ಆದಿತ್ಯ ಮದುವೆ ಮುರಿದು ಬಿಡೋದಕ್ಕೆ ಕಾರಣ. ಅಕಸ್ಮಾತ್ ಅವನೇನಾದ್ರೂ ನಿನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಮದುವೆನೇ ಆಗಲ್ಲ ಅಂತ ಹೇಳ್ಬಿಟ್ರೆ? ಆದಿತ್ಯ ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವನಿಗೆ ನನ್ನ ಮೇಲೆ ಕೋಪ ಇದೆ. ಅವನು ನನ್ನ ಒಪ್ಕೊಳ್ದೇ ಇದ್ರೂ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಆದರೆ ಅದ್ಯಾವ ಕಾರಣಕ್ಕೆ ರಂಜಿತ್ ಮೇಲೆ ಹಠ ಸಾಧಿಸ್ತಿದ್ದಾನೋ ನನಗಂತೂ ಗೊತ್ತಾಗ್ತಿಲ್ಲ. ಇಲ್ಲ ಡ್ಯಾಡ್, ಹೇಗಾದ್ರೂ ಮಾಡಿ ರಂಜಿತ್ ಸಾಕ್ಷಿ ಹೆಲ್ಪ್ ತಗೊಂಡು ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡಲೇಬೇಕು. ನಿರೋಷ, ನಿನ್ನ ಸಮಸ್ಯೆ ನಿನ್ನಿಂದ ದೂರ ಆಗಬೇಕು ಅಂದ್ರೆ ಸಾಕ್ಷಿ ರಂಜಿತ್ ಸಹಾಯ ನಿನಗೆ ಬೇಕೇ ಬೇಕು. ರಂಜಿತ್ ನಿನಗೆ ಸಹಾಯ ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಏನು ಯೋಚನೆ ಮಾಡೋಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಆದಷ್ಟು ಬೇಗ ಹಾಗಾದ್ರೆ ಅಷ್ಟೇ ಸಾಕು ಡ್ಯಾಡ್. ಸೂರ್ಯ, ಯಾಕೆ ಒಬ್ಬನೇ ಬಂದಿದ್ಯಾ? ಊಟಕ್ಕೆ ಆರ್ತಿನೂ ಕರೆಯೋದಲ್ವಾ? ಕರೆದೆ ಅಮ್ಮ, ಬರಲ್ಲ ಅಂತ ಹೇಳಿದ್ರು. ಹಾಗಂತ ಅವಳನ್ನ ಹಾಗೆ ಬಿಟ್ಬಿಟ್ರೆ ಆದಿತ್ಯ ನೆನಪಲ್ಲಿ ಊಟ ಬಿಟ್ಬಿಡ್ತಾಳೆ ಕಣೋ. ಕರ್ಕೊಂಡ್ ಬಾರೋ. ಈಗಾಗಲೇ ಒಂದ್ಸಲ ಕರೆದೇನಮ್ಮ, ಮತ್ತೆ ಹೋಗಿ ಕರೆಯೋಕ್ಕಾಗಲ್ಲ. ಸ್ವಾತಿ, ನೀನಾದ್ರೂ ಹೋಗಿ ಆಂಟಿನ ಊಟಕ್ಕೆ ಕರ್ಕೊಂಬಮ್ಮ. ಸರಿ ಅಜ್ಜಿ. ಸೂರ್ಯ, ನೀನು ಈ ಮನೆ ಯಜಮಾನಾಗಿ ಈ ರೀತಿ ನಡ್ಕೊಂಡ್ರೆ ಹೇಗೋ? ಸಂಸಾರ ಆದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದು ಗೊತ್ತಿದ್ರು ನೀ ಹೀಗೆ ನಡ್ಕೊಂಡ್ರೆ ಹೇಗೋ? ಸಂಸಾರ ನಡೆಯುತ್ತಾ? ನಾನು ಕರೆಕ್ಟಾಗೇ ಇದ್ದೀನಮ್ಮ. ಆರ್ತಿಯವರೇ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ. ನೀವಿಬ್ರು ಹೀಗೆ ಒಬ್ರಿಗೊಬ್ರು ಮಾತು ಬಿಟ್ರೆ ಹೇಗೋ? ನಾಳೆ ಆದರ್ಶ ದಂಪತಿಗಳ ಪ್ರೋಗ್ರಾಮ್ ಹೋಗ್ಬೇಕಾಗಿರೋದು ನೀವು. ನಿಮ್ಮಲ್ಲೇ ಆದರ್ಶ ಇಲ್ಲದೆ ಇದ್ರೆ ಹೇಗೆ? ನಿಮ್ಗೆ ಯಾರು ಹೇಳಿದ್ರು ಈ ವಿಷಯನ? ಮಹಿಳಾ ಸಂಘದವರು ಮನೆಗೆ ಬಂದಿದ್ರು. ಆರ್ತಿನ ಇನ್ವೈಟ್ ಮಾಡಿದ್ರು. ಆರ್ತಿನ ಒಂದು ಮಾತಿನಲ್ಲಿ ಡೇಟ್ ಕೊಡೋದಲ್ವ ಸೂರ್ಯ? ಅವಳು ಆ ಡೇಟಲ್ಲಿ ನಾನಿರಲ್ಲ, ಊರಿಗೆ ಹೋಗ್ತೀನಿ, ಬರಕ್ ಆಗೋದಿಲ್ಲ ಅಂತ. ನಾನು ಅವಳ ಮಾತನ್ನ ತಡೆದು ನಾನು ಕಳ್ಸ್ಕೊಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಕಣೋ. ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆರ್ತಿನ ಅಲ್ಲಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ನೀನ್ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಮನೆ ಜಗಳ ಬೀದಿಗೆ ಬರುತ್ತೆ. ನಾನು ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಮೊದಲು ನಿಮ್ಮ ಸೊಸೆಗೆ ಹೋಗಿ ಹೇಳಿ. ನಾನು ಹೇಳೋದಾ? ನಿಮ್ಮಿಬ್ಬರ ಬಗ್ಗೆ ನಾನು ಬಂದು ಸಂಧಾನ ಮಾಡೋಕ್ಕಿಂತ ನೀವೇ ನಿಮ್ಮ ಭಿನ್ನಾಭಿಪ್ರಾಯ ದೂರ ಮಾಡ್ಕೊಳ್ಳೋದು ಒಳ್ಳೇದು ಸೂರ್ಯ. ನಾನೇನು ಹೇಳಲ್ಲಮ್ಮ. ನಾನು ಹೇಳಿದ್ರೆ ಏನೇನೋ ಅರ್ಥ ಕಲ್ಪಿಸ್ಕೋತಾರೆ. ನಾನು ಮಾತಾಡಲ್ಲ. ನಂಬಿ ಕೆಟ್ಟವರಿಲ್ಲವೋ ಹರಿಯ. ಎಲ್ಲಿಗೆ ಹೋಗಿದ್ರಿ? ದೇವಸ್ಥಾನಕ್ಕೆ. ಬೆಳಿಗ್ಗೆ ಹೋದವರು ಈಗಲೇನ ಬರ್ತಿರೋದು? ಹೌದು ರಂಜಿತ್, ದೇವಸ್ಥಾನದಲ್ಲಿ ಪ್ರಾಕಾರೋತ್ಸವ ಇತ್ತು, ಹಾಗಾಗಿ ತರಕಾರಿ ಹೆಚ್ಚಿಕೊಟ್ಟು ಒಂದು 4 ಪಂಕ್ತಿ ಊಟ ಬಡಿಸಿ ಈಗ ಬರ್ತಿದ್ದೀನಿ. ಎಷ್ಟೇ ಆದರೂ ದೇವ್ರ ಸೇವೆ, ನಮ್ಮ ಕೈಲಾದ ಸೇವೆ ಮಾಡೋಣ ಅಂತ ಅಷ್ಟೇ. ತಗೊಳ್ಳಿ ಪ್ರಸಾದ. ತಗೋ ಸಾಕ್ಷಿ. ಅಲ್ಲಿಗೆ ನೀವು ಬೆಳಿಗ್ಗೆಯಿಂದ ಮನೆ ಕಡೆ ಬಂದೇ ಇಲ್ಲ. ದೇವ್ರಣೆ ಇಲ್ಲ. ಸಾಕ್ಷಿ, ನಾನು ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ. ಯಾವ ಸ್ಟೇಷನ್ಗೆ? ಪೊಲೀಸ್ ಸ್ಟೇಷನ್ಗೆ.
ಯಾಕೆ? ಬೆಳಿಗ್ಗೆ ಮನೆಯಲ್ಲಿ 1 ಲಕ್ಷ ರೂಪಾಯಿ ಕಳವಾಗಿದೆ. ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡಿ ಬನ್ನಿ ಅಂತ ಪೊಲೀಸ್ನವ್ರಿಗೆ ಹೇಳಿ ಬರಕ್ಕೆ ಹೋಗ್ತೀನಿ. ನೀವು ಮನೇಲಿರ್ಲಿಲ್ಲ, ನಾನು ಮನೇಲಿರ್ಲಿಲ್ಲ. ಸಾಕ್ಷಿ ಸ್ನಾನ ಮಾಡ್ತಿದ್ದಂತೆ. ಇನ್ಯಾರು ಬಂದಿರ್ಬೋದು ಮನೆಗೆ? ಯಾರೋ ಸೇಲ್ಸ್ನವ್ರು ಬಂದಿರ್ತಾರೆ. ಇವಳು ಸರಿಯಾಗಿ ಮುಂದ್ಗಡೆ ಬಾಗ್ಲು ಹಾಕಿರಲ್ಲ. ನಿಮ್ಗೆ ಹೇಗೆ ಗೊತ್ತು ಇವಳು ಬಾಗ್ಲು ಹಾಕಿರಲ್ಲ ಅಂತ? ಅದು ಅವಳು ಮೊದ್ಲಿಂದನೂ ಹಾಗೆ ಮರ್ತು ಬಿಡ್ತಾಳೆ, ಗೊತ್ತಾಗಲ್ಲ ಅವಳಿಗೆ. ಓ ಸರಿ, ನಾನು ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ. ರಂಜಿತ್, ಒಂದು ನಿಮಿಷ. ಸ್ಟೇಷನ್ ಪೊಲೀಸ್ ಅಂತಲ್ಲ, ಯಾಕೆ? ಇನ್ಸ್ಟಾಲ್ಮೆಂಟ್ ಕಟ್ಟೋದಕ್ಕೆ ನಾಳೆ ಲಾಸ್ಟ್ ಡೇಟ್. ನನ್ನ ಹತ್ರ ಇದೆ ದುಡ್ಡು, ನಾನು ಕೊಡ್ತೀನಿ. ಎಷ್ಟಿದೆ? 1 ಲಕ್ಷ.